ಚಾಡಿಕೋರರಲ್ಲ. ಹೈಕಮಾಂಡ್ಗೆ ದೂರು ನೀಡುವವರು ನಾವಲ್ಲ ಅಂತ ಬಿಜೆಪಿಯ ಅತೃಪ್ತ ಬಣದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಟಾಂಗ್ ಅನ್ನ ನೀಡಿದ್ದಾರೆ. ಯತ್ನಾಳ್ ಈ ಮಾತನಾಡುವ ಮೂಲಕ ಪರೋಕ್ಷವಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಟಾಂಗ್ ಅನ್ನ ನೀಡಿದ್ದಾರೆ. ಖುದ್ದು ವಿಜಯೇಂದ್ರ ಅವರೇ ಬಂದು ನನ್ನನ್ನ ಮಾತನಾಡಿಸಿದ್ರು ಮಾತನಾಡೋದಿಲ್ಲ ಅಂತ ತೀಕ್ಷ್ಣವಾಗಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾರ ಬಗ್ಗೆಯೂ ದೂರು ನೀಡದಿರೋದಕ್ಕೆ ಹೈಕಮಾಂಡ್ ನಾಯಕರು ನನ್ನ ಬಗ್ಗೆ ಖುಷಿಪಟ್ಟು ಗ್ರೇಟ್ ಅಂತಾರೆ. ಯತ್ನಾಳ್ ಎಂದಿಗೂ ದೂರನ್ನ ಹೇಳಲ್ಲ ಅಂತಾರೆ. ನಾವು ಪಕ್ಷಕ್ಕೆ ಮತಗಳನ್ನ ತರುವವರು, ನಾವು ಯಾಕೆ ಯಾರಿಗೆ ದೂರನ್ನ ಹೇಳೋಣ? ಪಕ್ಷದ ಅಧ್ಯಕ್ಷರಾಗಿ ವಿಜಯೇಂದ್ರ ಆದ್ರೂ ಇರ್ಲಿ ಅಥವಾ ಬೇರೆ ಯಾರಾದ್ರೂ ಇರ್ಲಿ, ನಾವು ಪಕ್ಷದ ಪರ ಮಾತ್ರ ಕೆಲಸ ಮಾಡ್ತೇವೆ ಅಂದಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ನನ್ನನ್ನ ಕರೆದ್ರೆ ಖಂಡಿತವಾಗಿಯೂ ಹೋಗ್ತೇನೆ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ನಾನು ಯಾರ ಮೇಲೂ ದೂರು ಕೊಡೋದಿಲ್ಲವಾದ್ರಿಂದ ಹೈಕಮಾಂಡ್ ನನ್ನನ್ನ ಕರೆಯುವುದಿಲ್ಲ ಅಂದಿದ್ದಾರೆ. ಇನ್ನು ವಕ್ಫ್ ಆಸ್ತಿ ವಿವಾದ ಕುರಿತ ಹೋರಾಟ ಮುಂದುವರಿಸಲಾಗುವುದು ಅಂತ ಹೇಳಿದ ಯತ್ನಾಳ್, 2ನೇ ಹಂತದ ಹೋರಾಟ ಸಂಬಂಧ ಶುಕ್ರವಾರ ಸಭೆ ನಡೆಸಲಾಗುವುದು ಅಂತ ತಿಳಿಸಿದ್ರು. ಇನ್ನು ವಕ್ಫ್ ವಿರೋಧಿ ಹೋರಾಟದ ಮಹತ್ವವನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಲಾಗುವುದು. ಮುಂದಿನ ದಿನದಲ್ಲಿ ಸಭಾಧ್ಯಕ್ಷರ ಪೀಠದ ಮೇಲೆ ಮೌಲ್ವಿಗಳು ಬಂದು ಕುಳಿತುಕೊಳ್ತಾರೆ. ಹಿಂದೂಗಳಿಗೆ ರೈತರಿಗೆ ಅನ್ಯಾಯವಾಗಿದೆ, ಅದರ ವಿರುದ್ಧ ಹೋರಾಟ ಮಾಡ್ತೇವೆ ಅಂದಿದ್ದಾರೆ.